ಸರ್, ಈಗ ಪಬ್ಲಿಕ್ ಡಿಸ್ಪ್ಲೇ ಆಫ್ ಸೇಫ್ಟಿ ರೇಟಿಂಗ್ಸ್ ಅನ್ನೋದು ಬಹಳಷ್ಟು ಬೇಡಿಕೆ ಇರುವಂಥದ್ದು ಸರ್ ಜನರಿಂದ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ? ಲಾಸ್ಟ್ ಟೈಮ್ ಇನ್ಸ್ಪೆಕ್ಷನ್ ಯಾವಾಗ ನಡೀತು? ಈ ಜಾಗದ ಒಂದು ಫುಡ್ ಸೇಫ್ಟಿ ರೇಟಿಂಗ್ ಯಾವ ರೀತಿ ಇದೆ? ಈ ರೀತಿಯ ಒಂದು ವರದಿಯನ್ನು ಎಲ್ರಿಗೂ, ಯಾರ್ಯಾರು ಗ್ರಾಹಕರು ಬರ್ತಾರೆ ಹೋಟೆಲಿಗೆ, ಎಲ್ರಿಗೂ ಕಾಣೋ ಅಂಥ ಜಾಗದಲ್ಲಿ ಇವರ ಲೈಸೆನ್ಸನ್ನು ಹಾಕಿರ್ತಾರೆ, ಅದ್ರ ಜೊತೆಗೇನೆ ಇದನ್ನು ಹಾಕಬೇಕು ಅನ್ನೋ ನಿರೀಕ್ಷೆ ಇದೆ ಸರ್. ಪ್ಲೀಸ್. ಇಲ್ಲ, ಇವಾಗ ಏನಾಗುತ್ತೆ, ಅವರ ಕಿಚನ್ ಏನಿದೆ, ಕಿಚನ್ನು ಮತ್ತು ಅದು ಮಾಡೋದನ್ನು ಇದು ಡಿಸ್ಪ್ಲೇನೇ ಆದರೆ ಬೆಸ್ಟು ಅನಿಸುತ್ತೆ. ಅವ್ರು ಹೇಗೆ ಮಾಡ್ತಾ ಇದ್ದಾರೆ, ಹೈಜೆನಿಕ್ ಆಗಿದೆಯಾ, ಸೊ ಆ ರೀತಿನೂ ಡಿಸ್ಪ್ಲೇ ಮಾಡ್ಬೋದು. ಅಂದರೆ ಕಿಚನ್ ಏರಿಯಾ ಆಗ್ಬೋದು, ಅಥವಾ ಅವ್ರ ಸ್ಟೋರ್ ರೂಮ್ ಏನಿರುತ್ತೆ ಅಲ್ಲಿಯೂ ಕೂಡ ಒಂದು ಈ ಲೆಕ್ಕ ಹಾಕಬೇಕಾಗುತ್ತೆ. ಈಗ ಆಸ್ಪತ್ರೆಗಳಲ್ಲಿ ನಾನು ನೋಡಿದ್ದೀನಿ, ಇದ್ರ ಬಗ್ಗೆ ಅಂದರೆ ಈ ತರಕಾರಿ ಯಾವತ್ತು ಬಂತು, ಇದ್ರ ಸೆಲ್ಫ್ ಲೈಫ್ ಏನು, ಅದನ್ನು ಬರಿಬೇಕು, ಅದು ಲೇಬಲ್ ಹಾಕಬೇಕು ಅದ್ರ ಮೇಲೆ. ಅದು ಯಾವತ್ತು ಎಕ್ಸ್ಪೈರಿ ಆಗುತ್ತೆ. ಈಗ ಔಷಧಿಗಳ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟ್ ಏನಿರುತ್ತೆ ಅದೇ ರೀತಿ ಹಾಕಬೇಕಾಗುತ್ತೆ. ಅದು ಮಾಂಸ ಆಗ್ಬೋದು, ತರಕಾರಿ ಆಗ್ಬೋದು. ಸೊ ಈ ರೀತಿ ನಾವು ಗುಣಮಟ್ಟವನ್ನು ನಾವು ಕಾಪಾಡಿಕೊಂಡು ಹೋದರೆ ಜನರಿಗೂ ಕೂಡ ವಿಶ್ವಾಸ ಬರುತ್ತೆ. ರೈಟ್ ಸರ್. ಮಧು ಸರ್, ಅದಕ್ಕೆ ಏನಾದ್ರು ಆ್ಯಡ್ ಮಾಡ್ತೀರಾ? ಈ ಪಬ್ಲಿಕ್ ಡಿಸ್ಪ್ಲೇ ಮಾಡಿಬಿಟ್ರೆ ಸಹಾಯ ಆಗುತ್ತಾ ಅಂತ, ಅಂದರೆ ಜನರಲ್ಲಿ ವಿಶ್ವಾಸ ಬರುತ್ತಾ ಅಂತ? ಖಂಡಿತ. ಈಗ ನೋಡಿ, ಎಲಿವೇಟರ್ಸ್ ಅಂದ್ರೆ ಲಿಫ್ಟ್ ಅಲ್ಲಿ ನಾವೇನು ಹೋಗ್ತೀವಿ. ಮಧು ಸರ್, ಐ ಆಮ್ ಸಾರಿ ಟು ಇಂಟರಪ್ಟ್. ಒಂದೇ ಒಂದು ನಿಮಿಷ ಮತ್ತೆ ಬರ್ತಾ ಇದ್ದೀನಿ ನಿಮ್ಮ ಹತ್ರ. ಡಾಕ್ಟರ್ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ನೀವು ಹೊರಡಬೇಕಾಗಿದೆ. ಥ್ಯಾಂಕ್ ಯು ಡಾಕ್ಟರ್ ಮಂಜುನಾಥ್, ನಿಮ್ಮ ಸಮಯಕ್ಕಾಗಿ. ರೈಟ್. ಮಧು ಸರ್, ಪ್ಲೀಸ್ ಕಂಟಿನ್ಯೂ. ನೋಡಿ, ಯಾವ್ದು ಪಬ್ಲಿಕ್ ಡಿಸ್ಪ್ಲೇ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಟ್ರಾವೆಲ್ ಅಪಾರ್ಟ್ಮೆಂಟ್ಸ್ ಎಲ್ಲ ಲಿಫ್ಟ್ ಇರುತ್ತೆ. ಲಿಫ್ಟ್ ಅಲ್ಲಿ ಎವ್ರಿ ಇಯರ್ ಇನ್ಸ್ಪೆಕ್ಷನ್ ಆಗುತ್ತೆ. ಆ ಸರ್ಟಿಫಿಕೇಟ್ ಡಿಸ್ಪ್ಲೇ ಮಾಡ್ತಾರೆ. ಆ ಡಿಸ್ಪ್ಲೇ ಮಾಡೋದ್ರಿಂದನೇ ಜನ ಲಿಫ್ಟ್ ಅಲ್ಲಿ ಅವ್ರಿಗೆ ಸೇಫ್ ಅನ್ಸೋದು. ಅದೇ ರೀತಿ ಪ್ರತಿ ಹೋಟ್ಲಲ್ಲೂ ಡಿಸ್ಪ್ಲೇ ಯಾವಾಗ ಇನ್ಸ್ಪೆಕ್ಷನ್ ಮಾಡಿದ್ರು, ಫ್ರೀಕ್ವೆನ್ಸಿ ಆಫ್ ಇನ್ಸ್ಪೆಕ್ಷನ್ ಅದು ಡಿಸ್ಪ್ಲೇ ಮಾಡಿದ್ರೆ ಖಂಡಿತ ಜನರಿಗೂ ಕೂಡ ನಂಬಿಕೆ ಬರುತ್ತೆ. ಮತ್ತೆ ನಮ್ ಡಾಕ್ಟರ್ ಸರ್ ಏನ್ ಹೇಳಿದ್ರು, CCTV ಕ್ಯಾಮ್ರಾ ಕಿಚನ್ ಅಲ್ಲಿ ಏನ್ ನಡೀತಿದೆ ಅದನ್ನ ಒಂದು ಲೈವ್ ಆಗಿ ಕೌಂಟರ್ ಅಲ್ಲಿ ತೋರಿಸಿದ್ರೆ ಸೊ ಜನಕ್ಕೆ ನಂಬಿಕೆ ಬರ್ತದೆ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ನಮ್ಮ ಸೌತ್ ಬೆಂಗಳೂರು ಹೋಟೆಲ್ಸ್ ಅಲ್ಲಿ ಎಲ್ಲ ಓಪನ್, ಎಲ್ಲಾ ದರ್ಶನೀಸ್ ತಗೊಳ್ಳಿ, ನಮ್ಮ ಏನ್ ಬಂತೋ ದರ್ಶನೀಸ್, ಎಲ್ಲಾ ದರ್ಶನೀಸಲ್ಲೂ ಏನ್ ಪ್ರಾಸೆಸ್ ಆಗ್ತಿದೆ ಅಂತ ಕಣ್ ಮುಂದೆ ನಾವೇ ನಿಂತ್ಕೊಂಡು ನೋಡ್ಬೋದು. ಆ ತರ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಸೊ ಅದಕ್ಕೆ ಜನ ದರ್ಶಿನಿ ಅಂದ್ರೆ ಏನಕ್ಕೆ ಹೋಗಿ ಇದ್ ಮಾಡ್ತಾರೆ ಅಂದ್ರೆ, ಬಿಕಾಸ್ ದೇ ಸಿ ದ ಪ್ರಾಸೆಸ್, ದೇ ಸಿ ಹೌ ದೋಸೆ ಇಸ್ ಮೇಡ್, ಅವರು ಹೆಂಗೆ ಸ್ಟೋರ್ ಮಾಡ್ತಾರೆ ಎಲ್ಲಾನು ಕಣ್ ಮುಂದೆ ಕಾಣಿಸುತ್ತೆ. ಅದು ದಟ್ ಇಸ್ ಅ ಟ್ರಸ್ಟ್ ಸಿಸ್ಟಮ್ ವಾಟ್ ಬಿಗರ್ ಹೋಟೆಲ್ಸ್ ಅಷ್ಟು ಡಿಸ್ಪ್ಲೇ. ಅದು ಅಡಿಗೆ ಮನೆ ಒಳಗ್ ಬಂದ್ಮೇಲೆ ಹೇಳ್ತಿದ್ದೀರಿ.